ಕೋರ್ಟ್ನಲ್ಲಿ ಸಿಗದೇ ಇರೋ ನ್ಯಾಯ ನಮ್ಮ ನಗರಸಭೆಯಲ್ಲಿ ಸಿಕ್ಕಿದೆ ಎಂದು ನಮ್ಮ ನಗರಸಭೆ ಸದಸ್ಯರೊಬ್ಬರು ಹೇಳುತ್ತಾರೆ. ಇದು ಕಾನೂನು ಬಾಹಿರ ಎಂದು ನಗರಸಭಾ ಸದಸ್ಯ ಜಬಿಯುಲ್ಲಾ ತಿಳಿಸಿದರು. ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭ ನಗರಸಭಾ ಸದಸ್ಯರಾದ ಸ್ವಾಮಿಗೌಡ, ಸೌರಭ ಸಿದ್ದರಾಜು, ಮಂಜು, ರಮೇಶ್, ಪರ್ವೀನ್ ತಾಜ್ ಉಪಸ್ಥಿತರಿದ್ದರು. ಕಾವೇರಿ ವಿಚಾರ, ಆಸ್ಪತ್ರೆ ವಿಚಾರ ನಮ್ಮ ನಗರಸಭೆಗೆ ತರಂಗೇ ಇಲ್ಲ. ಯಾಕಂದ್ರೆ ಅದು ಕೋರ್ಟಲ್ಲಿ ಇರೋದ್ರಿಂದ ಅದನ್ನ ತಂದು ನಮ್ಮ ಸಭೆಗೆ ನೆನ್ನೆ ಯಾವ ವಿಚಾರನೂ ಚರ್ಚೆ ಮಾಡೋಕ್ಕಲ್ಲ. ನೆನ್ನೆ ಕರೆದಿದ್ದೆ ಅಕ್ರಮ ಸಭೆ. ನಾನು ನಮ್ಮ ಅಕ್ಕ ಅಧ್ಯಕ್ಷ ಆಗಿದ್ದು, ನಾನು ಸದಸ್ಯ ಆಗಿದ್ದೀನಿ. ನನಗೂ ಸ್ವಲ್ಪ ತಿಳುವಳಿಕೆ ಇದೆ. ಯಾಕಂದರೆ ನಮ್ಮ ಅಕ್ಕನೇ ಅಧ್ಯಕ್ಷರಾಗಿ ರೆಸಲ್ಯೂಷನ್ ಬರೀತಾ ಇದ್ಲು, ನೋಡಿದ್ದೀವಿ. ಸಾಮಾನ್ಯ ಸಭೆ ಕರೆದಿ 3 ದಿನಕ್ಕೆ ಇನ್ನೊಂದು ಮೀಟಿಂಗ್ ಕರೀತಾರೆ ಅಂದರೆ ಅದು ಭಾಳ ಅಕ್ರಮ. ಅದು ಒಬ್ಬ ಪ್ರಭಾವಿ ಆಸ್ಪತ್ರೆಗೆ ಅಂತಾನೆ ಕರೆದಿರೋ ಮೀಟಿಂಗ್ ಇದು. ನಿನ್ನೆ ಸುಮ್ಗೆ ಬೇಕಾರ್ಬಿಟ್ಟು ಟೈಮ್ ಪಾಸ್, ಆ ಸಭೆ ಈ ಸಭೆ ಈ ಸಭೆ ಅಂತ ನಿನ್ನೆ ತಂದಿದೆ ಸಭೆ ಕಾನೂನು ಬಹಿರ. ಆ ತರಂಗೆ ಇಲ್ಲ. ಅದಕ್ಕೆ ನಾವು ನಿನ್ನೆ ಆ ಸಭೆಯಲ್ಲಿ ಪರ ವಿರೋಧ ಅಂತ ಮಾಡಿದ್ದು ಮಾನ್ಯ ಅಧ್ಯಕ್ಷರು ಸದಸ್ಯರುಗಳು. ಅದಕ್ಕೆ ನಾವು ವಿರೋಧನೇ. ಯಾಕೆಂದ್ರೆ ಒಂದು ಸುಪ್ರೀಂ ಕೋರ್ಟಲ್ಲಿ ಆದೇಶ ಆದಮೇಲೆ ಹೈಕೋರ್ಟಲ್ಲಿ ಅದಕ್ಕೆ ನಾವು ಪರ ವಿರೋಧ ಮಾಡೋಂಗಿಲ್ಲ. ಅದರಲ್ಲಿ ಒಬ್ಬ ನಮ್ಮ ನಗರಸಭೆ ಸದಸ್ಯ ಸೀನಿಯರ್ ಕೋರ್ಟಲ್ಲಿ ಸಿಕ್ಕಿಲ್ಲ ನ್ಯಾಯ ನಾವು ಕೊಟ್ಟಿದ್ದೀವಿ ಅಂತ ಅನ್ನಂಗೆ ಮಾತಾಡಿದ್ರು. ನಿನ್ನೆ ರೆಕಾರ್ಡ್ ಆಗಿದೆ. ಅದು ಹೇಳೋದು ಭಾರಿ ಕಾನೂನು ಬಹಿರ. ಅದು ಹೇಳಂಗಿಲ್ಲ. ಹಂಗಾದ್ರೆ ಕೋರ್ಟಲ್ಲಿ ಸಿಗದೇ ಇರೋ ನ್ಯಾಯ ಎಲ್ಲ ನಮ್ಮ ನಗರಸಭೆಯಲ್ಲಿ ಸಿಗ್ತದೆ ಅನ್ನಂಗೆ ಆಗೋಯ್ತು ಈಗ. ಅದಕ್ಕೆ ನಾವು ವಿರೋಧ ಮಾಡಿದ್ದೀವಿ. ನಾವು ಅವ್ರ ಪರ ಇವ್ರ ಪರ ಇಲ್ಲ, ನಾವು ಕಾನೂನು ಪರ, ನಾವು ಕೋರ್ಟ್ ಪರವಾಗಿ ನಿಂತ್ಕೊಂಡು ನಾವು ಇದು ಮಾಡಿದ್ದೀವಿ. ಅವರು ವಿರೋಧ ಮಾಡ್ಕೊಂಡು ಅವರೇ ಒಂದು ಸಭೆನ ಅಧ್ಯಕ್ಷರು ಮಾಡ್ಕೊಂಡು ಅದೆಲ್ಲ ಮಾಡೋಕ್ಕೆ ಬರಲ್ಲ. ಕಾನೂನಲ್ಲಿ ಇದೇ ಇಲ್ಲ, ಅವಕಾಶನೇ ಇಲ್ಲ ಅಲ್ವಾ ನೋಡ್ರ? ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಅದು 5ನೇ ತಾರೀಕಲ್ಲಿ ನಡೆದಂತ ಮೀಟಿಂಗ್ ಅಲ್ಲಿ ಎಷ್ಟೋ ಬಡ ಜನಗಳು ಅದಕ್ಕೆ ನಾವು ಸಂಪೂರ್ಣ ವಿರೋಧ. ನಾವು ಅವ್ರ ಪರ ಇವ್ರ ಪರ ಇಲ್ಲ, ನಾವು ಕೋರ್ಟ್ ಪರ. ಕಾನೂನು ಏನ್ ಹೇಳುತ್ತೆ ಅದು ಕ್ರಮ ವಹಿಸ್ತಾರೆ. ಯಾವ MLA ಆಗ್ಲಿ, ಯಾವ ಅಧ್ಯಕ್ಷ ಆಗ್ಲಿ, ಕಾನೂನು ಮುಂದೆ, ಸಂವಿಧಾನದ ಮುಂದೆ ತಲೆ ಬಾಗ್ಲೇಬೇಕು. ಕೋರ್ಟ್ ಏನ್ ಆದೇಶ ಕೊಡ್ತದೆ ಅದು ಅಧಿಕಾರಿಗಳು ಪಾಲನೆ ಮಾಡ್ತಾರೆ. ಆದ್ರೂ ಅಧಿಕಾರಿಗಳ ಮೇಲೆ ಒತ್ತಡನೂ ತರ್ತಾವ್ರೆ. ಬಟ್ ಅಧಿಕಾರಿಗಳು ಬಗ್ಗಲ್ಲ, ಜಗ್ಗಲ್ಲ. ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಮುಂದಿನ ಕ್ರಮ ನಮ್ಮ ನಗರಸಭೆ ಸಿಬ್ಬಂದಿಗಳು ಕೋರ್ಟ್ ಆದೇಶ ಪ್ರಕಾರ ಏನ್ ಬಂದಿದೆ ಅದ್ರ ಮೇಲೆ ಕ್ರಮ ತಗೋತಾರೆ.